ಪಂಚತಾರ ಪರಿವರ್ತಕ ಪ್ರಾಬ್ಲಮ್ ಸರಿ ಮಾಡಿ ಸ್ವಾಮಿ. ವಿದ್ಯುತ್ ಗ್ರಾಹಕರಿಗೆ ಇದು ಯಾವ ಗ್ರಹಚಾರ? ಕಂಪನಿ ಕಾನೂನುಗಳು. ಸಮಯ ಕೊಟ್ಟು ಸತಾಯಿಸಬೇಡಿ, ಸರಿಯಾದ ಕಾನೂನು ಜಾರಿ ಮಾಡಿ. ಗಂಟೆಗೊಂದು ಗಳಿಗೆಗೊಂದು ಕಾನೂನು ಏಕೆ? ಬೆಸ್ಕಾಂ ಎಂಡಿರವರೇ. ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರಿನ ಹಲವಾರು ದಿನಗಳ ತೊಂದರೆ ಮತ್ತು ಸಮಸ್ಯೆಗಳ ಬಗ್ಗೆ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಒಂದಿಷ್ಟು ಮಾತುಕತೆ ನಡೀತಾ ಇದೆ. ಆದರೂ ಸಹ ಸಮಸ್ಯೆ ಇವತ್ತಿನವರೆಗೂ ಬಗೆಹರಿದಿಲ್ಲ. ಈ ವಿಚಾರವಾಗಿ ಮಾತಾಡೋದಕ್ಕೆ ಕೇಂದ್ರ ಕಚೇರಿಗೆ ತಾಂತ್ರಿಕ ನಿರ್ದೇಶಕರ ಜೊತೆ ಮಾತಾಡೋದಕ್ಕೆ ಇವತ್ತು ಶಿವರಾಜ್ ಸಾರು ಮತ್ತು ಜಾನ್ ಸಾರು ಬಂದಿದ್ದರು. ಆ ವಿಚಾರವಾಗಿ ಮಾತಾಡೋದಕ್ಕೆ ಮತ್ತು ಏನು ಮಾತುಕತೆ ಆಯಿತು, ಯಾವ ವಿಚಾರ ಮಾತಾಡಿದ್ರಿ, ಸಮಸ್ಯೆ ಬಗ್ಗೆ ಅರಿಯುತ್ತೋ ಇಲ್ಲವೋ ಅನ್ನೋ ಒಂದು ವಿಚಾರಕ್ಕೆ ಇವತ್ತು ನಾವು ಜಾನ್ ಸಾರ್ ಜೊತೆಲಿ ಇದ್ದೀವಿ. ಜಾನ್ ಸಾರ್ ಜೊತೆಲೇ ಮಾತಾಡೋಣ, ಏನು ವಿಷಯ ಮಾತಾಡಿದ್ರು ಮತ್ತು ಏನು ಸಮಸ್ಯೆಗಳು ಬಗೆಹರಿಯುತ್ತೋ ಇಲ್ವೋ ಅಂತ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀವಿ ಸರ್. ಯಾವ ವಿಷಯಕ್ಕೆ ಬಂದಿದ್ದೀರಿ ಇವತ್ತು ಕಾರ್ಪೊರೇಟ್ ಆಫೀಸ್ಗೆ? ನಾವು ಅದೇ ಸ್ಟಾರ್ ರೇಟೆಡ್ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಬಗ್ಗೆ. ಏನಾಯಿತು ಸರ್? ಅಲ್ಲ, ಹೋದೋ ಡಿ ಟಿ ಅವ್ರನ್ನ ಶಿವರಾಜು ಅವರು ಬಂದಿದ್ದರು. ಅವ್ರ ಜೊತೆ ಇನ್ನೊಂದು 4-5 ಜನ ಬಂದರು. ಸರಿ, ನಮ್ಮಿಬ್ಬರಿಗೆ ಮಾತ್ರ ಒಳ್ಳೆ ಪ್ರವೇಶ, ನೀವು ಬಂದಿದ್ದರು. ಸೊ ಹೋಗಿ ಮಾತಾಡ್ದು. ಆಗ ಅವರು ಅದೇ ಹೇಳಿದ್ರು, ಈಗ ಎಲ್ಲ ಲಾಸ್ಟ್ ಟೈಮ್ ಕೊಟ್ಟಿರೋ ಲೆಟ್ರ್ ಏನು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಯಥಾಸ್ಥಿತಿ ಮಾಡ್ಕೊಂಡು ಹೋಗಿ ಕೆಲಸ. ಬಟ್ ಅದಕ್ಕೆ ಇನ್ನೊಂದು ಸರ್ಕ್ಯುಲರ್ ಏನಕ್ಕೆ ಆಗಬೇಕಂತ ಅವ್ರು ಕೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅಂತ ಅವ್ರು ನಮ್ಮನ್ನು ಕೇಳಿದ್ರು. ನಮ್ಮಲ್ಲಿ ಪೆಂಡಿಂಗ್ ಇದೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದನ್ನು ಇನ್ನೊಂದು, ಈಗ ನಮ್ಮ ಇದ್ರ ಪ್ರಕಾರ ಶಾಂತಮಲ್ಲಪ್ಪ ಜಾಗಕ್ಕೆ ಬಂದಿರೋದು ಚೆನ್ನಕೇಶ್ವ ಅಂತ. ಸೊ ಅವ್ರು ಏನು ಹೇಳಿದ್ರು, ಬರೋ ವಾರ ಮಂಗಳವಾರ ಬುಧವಾರ ಒಳಗಡೆ ಒಂದು ಇದನ್ನು ಓಡಿಸ್ತೀವಿ ನಾವು ಅಂತ ಅವ್ರು ಹೇಳಿದ್ರು. ಟಿ ಟಿ ಅವ್ರು ಏನು ಹೇಳ್ತಾರೆ, ಎಷ್ಟು ಇದೆ ಮಾಹಿತಿ, ಎಷ್ಟು ಪೆಂಡಿಂಗ್ ಇದೆ, ನಮಗೊಂದು ಇದು ಕೊಡಿ, ಅದನ್ನು ಇದು ಮಾಡಿ ರೆಡಿ ಮಾಡಿಕೊಡ್ತೀವಿ, ಪಟ್ಟಿ ಕೊಡ್ತೀವಿ, ನಾವು ಮಾಡಿಕೊಡ್ತೀವಿ ಅಂತ ನಾವು ಹೇಳಿದ್ದಾರೆ. ಸರ್, ನಿಮ್ಮ ಬೇಡಿಕೆ ಏನು? ಇವಾಗ ಆಗ್ತಿರೋ ಸಮಸ್ಯೆ ಏನು ಸರ್ ಇದು? ಈಗ ಏನಾಗಿದೆ ಅಂದರೆ, ಬೇಡಿಕೆ ಅನ್ನೋದಕ್ಕಿಂತ ಇವ್ರು ಕೆಲಸ ಮಾಡಬೇಕಾಗಿರುತ್ತೆ. ಬೇಡಿಕೆ ಇಟ್ಸ್ ನಾಟ್ ಬೇಡಿಕೆ ಅನ್ನೋದು ಇವ್ರು ಏನು ಅಲ್ಲ, ಇವಾಗ ಆ್ಯಕ್ಚುಲಿ ಏನು ಸಮಸ್ಯೆ ಬಗ್ಗೆ ಈ ಒಂದು ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ದು ಇಶ್ಯೂ ಆಗಿ ಕೂತಿದೆ ಇವಾಗ. ಈಗ ಇವ್ರು ಏನು ಮಾಡ್ತಾರೆ, ಇವರು ಸ್ಪೆಸಿಫಿಕೇಶನ್ ಪ್ರಕಾರ ಟ್ರಾನ್ಸ್ಫಾರ್ಮರ್ ಇರಬೇಕಂತ ಏನು ಟೆಸ್ಟ್ ಬೆಂಚ್ದು ಇವ್ರು ಟೆಸ್ಟ್ ಮಾಡ್ತಾಯಿದ್ರು. ಹಿಂದೆ ಪವರ್ ಸ್ಯಾಂಕ್ಷನ್ ಕೊಡುವಾಗ ಏನು ಕೊಟ್ಟಿದ್ದಾರೆ, 63 kV ಡ್ರೈ ಟೈಪ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಅಂಡರ್ಸ್ಟುಡ್. ಡ್ರೈ ಟೈಪ್ ಅಂದರೆ ಅದು ಬೆಂಚ್ ಟೆಸ್ಟ್ ಮಾಡಬೇಕು, ಸರ್ವಿಸ್ ಮಾಡಬೇಕು, ಇಷ್ಟೇ. ಸೊ ಈಗ ಬಂದ್ಬಿಟ್ಟು ಇವ್ರು ಬೆಂಚ್ ಟೆಸ್ಟ್ನ ನಮ್ಮ ಬೇಡ, ತಿರ್ಗಾ ಮತ್ತೆ ಒಂದ್ಸಲಿ ತಾಲಿ ಕಟ್ಟಿದ್ದಾಯ್ತು ಟ್ರಾನ್ಸ್ಫಾರ್ಮರ್ಗೆ, ಇನ್ನೊಂದು ಸಲ ತಾಲಿ ಕಟ್ಟಿ ಅಂದರೆ ಇದು ಒಂಥರ ಹೆಂಗೆ ಅಂದರೆ ಹೆಂಗೆ ಹೇಳೋಕೆ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ ಇದನ್ನು. ಯಾಕಂದರೆ ಡಿ ಟಿ ಆದವರು ಬೆಸ್ಕಾಮ್ಗೆ ಡೈರೆಕ್ಟರ್ ಟೆಕ್ನಿಕಲ್ಲು. ಇವರು ಅದನ್ನು ನಿರ್ಧಾರ ತಗೊಳಕ್ಕಾಗದೆ 1.5 ವರ್ಷದ ಇವ್ರು ಹೆಂಗೆ ಬಿಟ್ಟರು ಇವರು. ಇವಾಗ ಪಂಚತಾರತೆ 5 ಸ್ಟಾರ್ ರೇಟೆಡ್ ಟ್ರಾನ್ಸ್ಫಾರ್ಮರ್ ಅಂತಾರೆ. 5 ಸ್ಟಾರ್ ರೇಟೆಡ್ ಟ್ರಾನ್ಸ್ಫಾರ್ಮರ್ ಬಂದಿದ್ದು ಲಾಸ್ಟ್ ಇಯರು. ಹೋದ ವರ್ಷ ಅದು ಇಂಪ್ಲಿಮೆಂಟ್ ಆಯಿತು. ಇವ್ರು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಆಮೇಲೆ ವೆಂಡರ್ ಅಪ್ರೂವಲ್ ಇಲ್ಲದೆ ಟ್ರಾನ್ಸ್ಫಾರ್ಮರ್ ಇವ್ರು ಹೆಂಗೆ ಪರ್ಮಿಷನ್ ಕೊಟ್ಟರು? ಫಸ್ಟ್ ಆಫ್ ಆಲ್ ಇವ್ರು ಹೆಂಗೆ ಕೊಟ್ಟರು? ಆಯಿಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಡ್ರೈ ಟೈಪ್ ಹೆಂಗ್ರಿ ಮಾಡ್ತೀರಾ ನೀವು? ಅಂದರೆ ನೀವು ಹೇಳ್ತಿರೋ ಪ್ರಕಾರ ಇವಾಗ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ಗೆ ಯಾವುದೇ ರೀತಿಯಾದ ಏನು ಬೆಸ್ಕಾಮಿನಿಂದಾಗಲಿ ಎಸ್ಕಾಮಿನಿಂದಾಗಲಿ ಯಾವುದೇ ರೀತಿಯಾದ ಅಪ್ರೂವಲ್ಸ್ ಇಲ್ಲ. ಬರೀ ಆಯಿಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಮಾತ್ರನೇ ಇವರು ಅಪ್ರೂವಲ್ಸ್ ಕೊಟ್ಟಿರೋದು ಅಲ್ವಾ? ಹೌದು, ಖಂಡಿತ. ಅದು ಅಂತೂ 100% ಇದು ವೈಲೇಷನ್ ಮಾಡಿರೋದು ಬೆಸ್ಕಾಮ್ ಡಿ ಟಿ ಅವರೇ. ಡಿ ಟಿ ಮತ್ತು ಬೆಸ್ಕಾಮ್ ಸಂಬಂಧಪಟ್ಟವ್ರೆ. ಇದರಲ್ಲಿ ಗುತ್ತಿಗೆದಾರರಾಗಲಿ ಗ್ರಾಹಕರಾಗಲಿ ಏನೂ ಪಾತ್ರ ಇಲ್ಲ. ಯಾಕಂದರೆ ಡಿ ಟಿ ಆದವರು ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಅಂದರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಅವ್ರ ಕೈ ಕೆಳಗಡೆ ಒಂದು ಸಮಸ್ಯೆ ಇದೆ, ಏನಂದರೆ ಟಿ ಎ ಕ್ಯೂ ಸಿ ಅವರು ಕೆಲಸ ಮಾಡ್ತಾರೆ. ಅವ್ರನ್ನ ಅವ್ರು ಸುಟ್ನಿ ಮಾಡಬೇಕಾಗಿತ್ತು. ಇಷ್ಟು ವರ್ಷ ಈ ಟ್ರಾನ್ಸ್ಫಾರ್ಮರಲ್ಲಿ ಬಂದಿದ್ದು ಕರೆಂಟ್ ಎಲ್ಲ ಕರೆಕ್ಟಾಗಿತ್ತು. ಈಗ ಮಾತ್ರ ಹೆಂಗೆ ಬರೋಲ್ಲ? ನಾವು ಎಚ್ಚರಿಸ್ಕೊಂಡು ಇದನ್ನು ಮಾಡಿಕೊಂಡು ಇಮಿಡಿಯೇಟಾಗಿ ಅದನ್ನ ವ್ಯವಸ್ಥೆ ಮಾಡಿಕೊಟ್ರೆ ಅದಾಗುತ್ತೆ. ನೀವೇನು ಸರ್ಕ್ಯುಲರ್ ಕೊಟ್ಟರೆ 6ನೇ ತಿಂಗಳವರೆಗೂ 1/7/24 ಕೊಟ್ಟರೆ ಅದೇನಿದೆ ಹಳೆ ಪ್ರಕಾರ ಮಾಡ್ಕೊಳ್ಳಿ ಅಂತ ನಾವು ಅವ್ರ ಹತ್ರ ಕೇಳಿದ್ವಿ. ಅವ್ರು ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ್ವಿ. ಆಮೇಲೆ ಅವ್ರಿಗೆ ಲೆಟ್ರು ಕೊಟ್ಟಿದ್ವಿ. ನಾವು ಏನು ಲೆಟ್ರ್ ಕೊಡ್ತೀವಿ, ಎಲ್ಲ ಪಾಯಿಂಟ್ಸ್ ಮೇಂಟೈನ್ ಮೇಲೆ ಆ್ಯಸ್ ಪರ್ ಲೀಗಲ್ ಆಗಿ ಏನು ಆ್ಯಕ್ಷನ್ ತೊಗೊಳ್ತೀವಿ ಅಂತಲೂ ಕೊಟ್ಟಿದ್ದೀವಿ. ಸೊ ಇದು ಖಂಡಿತವಾಗಿ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ. ಸರ್, ಅಕಸ್ಮಾತಾಗಿ ಇವಾಗ ಆಗಿರುವಂತಹ ಒಂದಿಷ್ಟು ಏನು ಅಪ್ಲಿಕೇಶನ್ಸ್ ಆಗಿರ್ಬೋದು, ಫೈಲ್ ಮೂವ್ ಮಾಡಿರ್ತಾರೆ. ಇವಾಗ ಅವ್ರದ್ದೆಲ್ಲ ಬಿಲ್ಡರ್ಸ್ಗಳಾಗಿರ್ಬೋದು, ಚಿಕ್ಕ ಪುಟ್ಟ ಮನೆ ಕಟ್ಟಿರೋರು ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ಗಳಿಗೆ ಸರ್ವಿಸ್ ಆಗಿಲ್ಲ. ಇವತ್ತಿಗೂ ಅವ್ರದ್ದೇನೋ ಸೀಲ್ ಹಾಕಬೇಕು, ಇನ್ನೊಂದು ಮತ್ತೊಂದು ಸಮಸ್ಯೆಗಳನ್ನ ಹೇಳ್ಕೊಂಡು ಇದನ್ನು ಕಾಲಹರಣ ಮಾಡ್ತಾ ಇದ್ದಾರೋ ಇಲ್ಲ ತಳ್ಳಾಗ್ತಾ ಇದ್ದಾರೋ ಗೊತ್ತಿಲ್ಲ. ಇವಾಗ ದುಡ್ಡು ಕಟ್ಟದ ಮೇಲೇನು ಪಾಪ ಒಬ್ಬ ಗ್ರಾಹಕ ಕಾಯ್ತಿರೋದು ಎಷ್ಟು ಸರಿ ಅನಿಸ್ತಿದೆ? ಇಲ್ಲ, ದುಡ್ಡು ಕಟ್ಟ ಮೇಲೆ ಇವ್ರು ಕನೆಕ್ಷನ್ ಕೊಡಬೇಕಿದೆ. ಯಾಕಂದರೆ ಇವ್ರು ಇಂಟಿಮೇಷನ್ ಕೊಟ್ಟಿರೋದು ಏನೇನು ಇಂಟಿಮೇಷನ್ ಕೊಟ್ಟಿದ್ದಾರೆ ಪವರ್ ಸ್ಯಾಂಕ್ಷನು ಅದು ಅಂಡರ್ಸ್ಟೂಡ್. ಅದು ಹಿಂದ್ಗಡೆ ಕೊಟ್ಟಿದ್ದಾರೆ 63 kV ಡ್ರೈ ಟೈಪ್ ಅಂತ ಕೊಟ್ಬಿಟ್ಮೇಲೆ ಅದರಲ್ಲಿ ಸರ್ವಿಸ್ ಮಾಡಬೇಕು ಅವರು. ಅದರಲ್ಲಿ ನೀವು ಈಗ ಏನು ಕೊಡ್ತಾ ಇದ್ದೀರಾ, ಡಿಸೆಂಬರ್ ಜನವರಿಯಿಂದ ಏನು ಈಗ ಪವರ್ ಸ್ಯಾಂಕ್ಷನ್ ಲೆಟರ್ ಕೊಡು, ಅದರಲ್ಲಿ ನೀವು ಮೆನ್ಷನ್ ಮಾಡ್ತೀರಾ ಡ್ರೈ ಟೈಪ್ 5 ಸ್ಟಾರ್ ರೇಟೆಡ್ ಅಂತ. ಸೊ ಇದನ್ನು ಬಂದ್ಬಿಟ್ಟು ನೀವು ಕ್ಲರಿಕಲ್ ಮಿಸ್ಟೇಕ್ ಅಂತ ಹೇಳೋಕ್ಕೆ ಬರೋಲ್ಲ. ಆ್ಯಕ್ಚುಲಿ ಎಲ್ಲ ಎಸಿಗಳು ಗೊತ್ತದು. ಯಾಕಂದರೆ ನಿಮ್ಮ ರೂಲ್ಸ್ ಏನಿದೆ ಆದೇಶ ನೀವು ಫಾಲೋ ಮಾಡ್ತಾ ಇದ್ರೆ ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ನಾರ್ಮ್ಸ್ ಏನಿದೆ ಅದ್ರ ಪ್ರಕಾರ ಕೆಲಸ ಮಾಡಿದ್ರೆ ಸೊ ಇದನ್ನು ಖಂಡಿತವಾಗಿ ಎಲ್ಲರಿಗೂ 1/7 ಏನು ನೀವು ಮಾಡಿದ್ದೀರಾ ಅಲ್ಲಿವರೆಗೂ ನೀವು ಸರ್ವಿಸ್ ಕೊಟ್ಟರೆ ಬೆಸ್ಕಾಮ್ಗೂ ಒಳ್ಳೆ ಇದು ಬರ್ತದೆ. ಇಲ್ಲ ಅಂದರೆ ಬೆಸ್ಕಾಮ್ ಅವ್ರು ತುಂಬ ನಷ್ಟ. ಇದಕ್ಕೆ ಎಷ್ಟು ಎನರ್ಜಿ ಲಾಸಸ್ ಆಗುತ್ತೆ ಅಂದರೆ ಅದನ್ನು ಬೇರ್ ಮಾಡೋದು ಡಿ ಟಿ ಆಗ್ತಾರೆ,
ಮತ್ತು ಅವ್ರ ಕೈ ಕಡೆ ಯಾರು ಇದ್ದಾರೆ MT ಡಿವಿಷನ್ ಅವ್ರು AWಗಳು ಇವರೇ ಬರ್ತಾರೆ ಹೊರತು ಗ್ರಾಹಕರಾಗಲಿ ಗುತ್ತಿಗೆದಾರರು ಇದಕ್ಕೆ ಬರೋದೇ ಇಲ್ಲ. ಸರ್, ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ. ಬಟ್ ಸಮಸ್ಯೆಗೊಳಗಾಗೋರು ಮತ್ತು ಬಾಧೆ ಪಡೋರು ದುಡ್ಡು ಕಟ್ಟಿದಂತಹ ಗ್ರಾಹಕರು ಅಲ್ವಾ? ಆ ಗ್ರಾಹಕ ಪಾಪ ದುಡ್ಡು ಕಟ್ಟಿನೂ ಇವತ್ತಿಗೂ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರು ಅದಕ್ಕೆ ಸೀಲ್ ಇಲ್ಲ, ವೆಂಡರ್ ಅಪ್ರೂವಲ್ ಇಲ್ಲ, ಅಥವಾ ಇನ್ನೇನೋ ಮತ್ತೊಂದು ಇವ್ರ ಕಾರಣಗಳು ಹೇಳ್ಕೊಂಡು ಅನ್ನ ಕೊಡುವ ಅನ್ನದಾತನಿಗೆ ಈ ರೀತಿ ಹಿಂಸೆ ಕೊಡೋದು ಎಷ್ಟು ಸರಿ ಅನಿಸುತ್ತೆ ನಿಮಗೆ? ಅಲ್ಲ, ಇದರಲ್ಲಿ ಮೇನ್ ಪಾತ್ರ ವಹಿಸೋದು ಇದು DT ಮತ್ತು ಟ್ರಾನ್ಸ್ಫಾರ್ಮರ್ ಕಂಪನಿಯವರು. ಆ್ಯಕ್ಚುಲಿ ಇವ್ರು ಏನು ಮಾಡಿದ್ದಾರೆ ತಪ್ಪು, ಈ ಟ್ರಾನ್ಸ್ಫಾರ್ಮರ್ ಕಂಪನಿಯವ್ರು ತಪ್ಪು ಮಾಡಿದ್ದಾರೆ. ನೀವು ಹೆಂಗ್ರಿ ನೀವು ಪವರ್ ಕನೆಕ್ಷನ್ ಕೊಟ್ಟರೆ ನೀವು ನಾವು ಹಣ ಪಾವತಿ, ಗ್ರಾಹಕರು ಹಣ ಪಾವತಿ ಮಾಡಿಬಿಟ್ಟ ಮೇಲೆ ಇವ್ರು ಕರೆಂಟ್ ಕೊಡಬೇಕಾಗಿರೋ ಜವಾಬ್ದಾರಿ ಇವ್ರದ್ದಾಗುತ್ತೆ. ಇವ್ರು ಇನ್ನೂ ಎಷ್ಟು ಡಿಲೇ ಮಾಡ್ತಾರೆ, KRC ರೂಲ್ಸ್ ಪ್ರಕಾರ ಒಂದು ದಿವಸಕ್ಕೆ ಇಷ್ಟು ಪೆನಾಲ್ಟಿ ಅಂತ ಇದೆ ಒಂದು ಲೈಟಿಂಗ್ ಮೀಟ್ರಿಗೆ. ಈ ಪೆನಾಲ್ಟಿ ಒಂದು ಹತ್ರ ಒಂದು 1200 1300 ಇನ್ಸ್ಟಲೇಷನ್ ಪೆಂಡಿಂಗ್ ಇದೆ. 1300 ಇನ್ಸ್ಟಲೇಷನ್ ಅಂದರೆ ಎಲ್ಲ MS ಬಿಲ್ಡಿಂಗೆ. ಒಂದು ಬಿಲ್ಡಿಂಗ್ಗೆ 10 ಮೀಟ್ರ್ ತಗೊಳ್ಳಿ, 10 ಮೀಟ್ರ್ ಅಂದರೆ 1500ಗೆ ಎಷ್ಟಾಯಿತು? ಒಂದಕ್ಕೆ 50 ರೂಪಾಯಿ ಅಂದರೆ ಎಷ್ಟಾಗುತ್ತೆ? ಒಂದು ದಿವಸಕ್ಕೆ 50 ರೂಪಾಯಿ. ಇವ್ರು 90 ದಿವಸ ಮೇಲೆ ಎಷ್ಟು ಡಿಲೇ ಮಾಡ್ತಾರೆ ಅಷ್ಟು ಪೆನಾಲ್ಟಿ ಕ್ಲಾಸಸ್ ಇವ್ರು ಕಟ್ಕೊಡ್ಬೇಕಾಗತ್ತೆ. ಇದನ್ನ ಗ್ರಾಹಕರ ವೇದಿಕೆ ನಾವು ತೊಗೊಂಡು ಹೋಗ್ತೀವಿ. ಇವ್ರು ಇಮಿಡಿಯೇಟ್ ಆಗಿ ಇವ್ರು ಏನು ಡೇಟ್ ಇವತ್ತೇನು ನನಗೆ ಕಮಿಟ್ ಮಾಡಿದ್ರು DT ಅವರು, ಇನ್ನೂ ಒಂದು ವಾರದೊಳಗೆ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ DT ಅವರು ಹೇಳಿದ್ರು. ಮತ್ತು ನಮ್ಮ TAQC GM ಅವರು, ನಮ್ಮ ಶಂಕೇಶ್ ಅವರು ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ ಖಂಡಿತ ಮಾಡ್ಕೊಡ್ತೀವಿ ಅಂತ. ಸೊ ಅದಾದಮೇಲೆ ಶಿವಪ್ರಕಾಶ್ ನಮ್ಗೆ ಹೇಳಿದ್ದಾರೆ ಇಲ್ಲ ನಾವು ಇದನ್ನು ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀವಿ ಅಂತ. ಸೊ ನಾವು ಸೀರಿಯಸ್ ಆಗಿ ಹೇಳ್ಬಿಟ್ಟೆ ಬಂದಿದ್ದೀವಿ. ಲೆಟ್ರ್ ಮುಖಾಂತರ ಅವ್ರು ಕೊಟ್ಟಿದ್ದೀವಿ, ದಾಖಲಾತಿನೂ ನಮ್ಮ ಹತ್ರ ಇದೆ, ಅವ್ರು ಕೊಟ್ಟಿದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅದನ್ನು ಮಾಡ್ಕೋಬೇಕಿಲ್ಲ ಅಂದರೆ ಬೆಸ್ಕಾಮ್ ಅಂತೂ ಸಿಕ್ಕಾಬಿಡ ಒಂದು ಸುಮಾರು ಕೋಟಿಗಳು ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಈ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರಿನ ವಿಚಾರದ ಬಗ್ಗೆ ಇದಾಗಿತ್ತು ಮಾತು. ಜಾನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸಿ ಗ್ರಾಹಕರಿಗೆ ಅನುಕೂಲಕರ ಆಗುವಂತಹ ಒಂದಿಷ್ಟು ಕಾನೂನುಗಳನ್ನ ತನ್ನಿ. ಯಾಕಂದರೆ ಕಾರ್ಪೊರೇಟ್ ಆಫೀಸಲ್ಲಿ ಕೂತ್ಕೊಂಡು 24 ಗಂಟೆ ಮೀಟಿಂಗ್ ಮಾಡುವಂತಹ ಮಹಾಶಯರು, ಮಹಾನುಭಾವರು, ದಯವಿಟ್ಟು ಗ್ರಾಹಕರ ತೊಂದರೆಗಳನ್ನ ಆದಷ್ಟು ಬೇಗ ಬಗೆಹರಿಸಿ. ನೀವು ಮಾಡ್ತಿರುವಂಥ 24 ಗಂಟೆ ಮೀಟಿಂಗಲ್ಲಿ ಇಂಥ ಸಮಸ್ಯೆಗಳು ಬೆಳಕಿಗೆ ಬರ್ತಾ ಇಲ್ವಾ? ಬೆಳಕಿಗೆ ಬಂದರೂ ಇದಕ್ಕೆ ಪರಿಹಾರ ಸಿಗ್ತಾ ಇಲ್ವಾ? ಒಟ್ಟಾರೆ ಗೊತ್ತಿಲ್ಲ. ಇದಾಗಿತ್ತು ಜಾನ್ ಅವ್ರ ಮಾತು. ಇವಾಗ ನಮ್ಮ ಜೊತೆಯಲ್ಲಿ ಬೆಂಗಳೂರಿನ ಮಾಜಿ ಉಪಾಧ್ಯಕ್ಷರಾದಂಥ ಶಿವರಾಜ್ ಸರ್ ಇದ್ದಾರೆ. ಅವ್ರ ಜೊತೆಯಲ್ಲಿ ಮಾತಾಡ್ತಾ ಹೋಗೋಣ. ಯಾಕಂದರೆ ಈ ಸಮಸ್ಯೆ ಇವತ್ತು ನೆನ್ನೆದಲ್ಲ, ಕಳೆದ 1 ವರ್ಷಗಳಿಂದ ಶಾಂತ್ ಮಲ್ಲಪ್ಪ ಅವರು ಬಂದಾಗಿನಿಂದ ಈ ಸಮಸ್ಯೆ ಬೆಳಕಿಗೆ ಬಂತು. ಒಂದಿಷ್ಟು ಹೊರದಾಡ್ತು, ಒಂದಿಷ್ಟು ಸಮಯಾವಕಾಶ ಕೊಟ್ಟರು, ಅದು ನಡೀತಾ ಇತ್ತು. ಟ್ರಾನ್ಸ್ಫಾರ್ಮರ್ ಕಂಪನಿ ಮತ್ತು ಕಂಪನಿಗೆ ಒಂದಿಷ್ಟು ಗುದ್ದಾಟ ನಡೀತಾನೆ ಇತ್ತು. ಕೊನೆಗೆ ಅವರು ರಿಟೈರ್ಡ್ ಆಗುವಂಥ ಸಮಯದಲ್ಲಿ ಒಂದು ಕಡಾಖಂಡಿತವಾಗಿ ಒಂದು ಲೆಟರ್ನ ಬರೆದ್ರು. ಈ ಡಿಸೆಂಬರ್ 31 ಅದ್ರ ಮೇಲೆ ನಾವು ಯಾವುದೇ ರೀತಿಯಾದ ಬದಲಾವಣೆ ಮಾಡೋಕ್ಕಾಗಲ್ಲ, ಇದು ಫೈನಲ್ ಅನ್ನೋ ರೀತಿಯಾಗಿ ಒಂದು ಆರ್ಡರ್ಸ್ನ ಪಾಸ್ ಮಾಡಿ ಹೊರಟೋದ್ರು. ಆದರೆ ಇಲ್ಲಿವರೆಗೂ ಆಗಿರುವಂತಹ ದುಡ್ಡು ಕಟ್ಟಿರುವಂತಹ ಗ್ರಾಹಕರಿಗೆ ಇದು ಅಪ್ಲಿಕೇಬಲ್ ಆಗುತ್ತೋ ಇಲ್ವೋ, ಆದರೆ ಎಷ್ಟು ತೊಂದರೆ ಆಗುತ್ತೆ. ಒಟ್ಟಾರೆಯಾಗಿ ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಶಿವರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಸರ್, ಇವಾಗ ನೀವು SMK ತಂಡದಿಂದ ಈ ವಿಚಾರವಾಗಿ ಯಾವ ರೀತಿಯಾಗಿ ಧ್ವನಿ ಎತ್ತಾ ಇದ್ದೀರಾ ಸರ್? ನಾವು ಇದ್ರ ಬಗ್ಗೆ ಅವಾಗಿಂದನೂ ಸ್ಟಾರ್ಟಿಂಗಿಂದನೂ ನಾವು ಧ್ವನಿ ಎತ್ತಾ ಇದ್ದೀವಿ. ಟೈಮ್ ಕೊಡಿಸುತ್ತವಿಂದನೂ ಟೈಮ್ ಕೊಡ್ಸೋಕ್ಕೂ ಹೋರಾಟ ಮಾಡಿದ್ದೀವಿ. ಶಾಂತಮಲ್ಲಪ್ಪ ಹತ್ರ ಮಾತಾಡಿ, CGM DT ಹತ್ರ ಎಲ್ಲ ಮಾತಾಡಿ ಅವಾಗಿಂದನೂ ಹೋರಾಟ ಮಾಡ್ತಾಯಿದ್ದೀವಿ, ಈಗೂ ಮಾಡ್ತಾಯಿದ್ದೀವಿ. ಈಗೂ ಇವತ್ತು ಜಾನ್ ಅವರು, ನೀವು ನಾವೆಲ್ಲ ಹೋಗಿ CGM GM DT ಅವರೆಲ್ಲ ಮಾತಾಡಿದ್ದೀವಿ. ಏನೋ ಸಮಯಾವಕಾಶ ಕೇಳಿದ್ದಾರೆ, ಪಾಸಿಟಿವ್ ಇದೆ. ಆಮೇಲೆ ಅವರು ಏನೋ ಡಾಟಾ ಎಲ್ಲ ತೊಗೊಂಡಿದ್ದಾರೆ, ಯಾರು ಎಷ್ಟು ಯಾವ ಸರ್ಕಲ್ ಎಷ್ಟೆಷ್ಟು ಸ್ಯಾಂಕ್ಷನ್ ಆಗಿದೆ, ಎಷ್ಟು ಏನು ಯಾವಾಗ ಏನು ಮಾಡಬೇಕು ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ ಆಗುತ್ತೆ. ಬಟ್ ಏನು ಮಾಡ್ತಾರೆ, ಅದರಲ್ಲಿ ಏನು ಕೊಕ್ಕೆ ಇಡ್ತಾರೆ ಗೊತ್ತಿಲ್ಲ. ಕೊಕ್ಕೆ ಹಿಡ್ದಂಗೆ ಕೊಡಬೇಕು ಅಂತ ಇನ್ನೊಂದು ಸ್ವಲ್ಪ ನಾವು ಹೋರಾಟ ಮಾಡಬೇಕಾಗುತ್ತೆ. ಸುಮ್ಮನೆ ಅವರೇ ಮಾಡ್ತಾರೆ ಅಂತ ನಾವು ಬಿಟ್ಟರೆ ಅವ್ರು ಮಾಡಲ್ಲ. ನಾವು ಸ್ವಲ್ಪ ಜೋರಾಗಿ ಸ್ಟ್ರಾಂಗಾಗಿ ಓಡಾಡಿದ್ರೆ ಕೆಲಸ ಆಗುತ್ತೆ. ಇಲ್ಲಾಂದರೆ ಯಾವತ್ತೋ ಹೋಗಿ ಹಿಂಗೆ ಬಂದು ಹಂಗೆ ಹೋಗಿ ಮಾಡೋಕ್ಕಾಗಲ್ಲ. ಅದು ಎವ್ರಿ ಡೇ ಫಾಲೋಅಪಲ್ಲಿದ್ದರೆ ಆಗುತ್ತೆ, ಖಂಡಿತ ಆಗುತ್ತೆ. ಇಲ್ಲಾಂದರೆ ಮಾಡಲ್ಲ ಅವರೆಲ್ಲ ಈಗೆಲ್ಲ ತುಂಬ ಮಾಡು ಮನಸ್ಸಿಲ್ಲ. ಹೋರಾಟ ಮಾಡಿದ್ರೆ ಮಾಡೋದವರು, ಇಲ್ಲಾಂದರೆ ಸುಮ್ಮನೆ ಅಂತೂ ಮಾಡಲ್ಲ ಅವರು. ಏನೋ ಸರ್, ಇವಾಗ ಮುಂದಿನ ದಿನಗಳಲ್ಲಿ ಬದಲಾವಣೆ ಬರಲಿಲ್ಲ ಅಂತ ಇಟ್ಕೊಳ್ಳೋಣ. ಇವತ್ತೇನು ಇವರು ಏನೋ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಅಂತಾರೆ, ಸೆಂಟ್ರಲ್ ಗೌರ್ಮೆಂಟ್ ಇದು ಅಂತಾರೆ. ಅವರು ಅದನ್ನೇ ಮುಂದುವರ್ಸಿದ್ರೆ ನಿಮ್ಮ ಒಂದು ತಂಡದಿಂದ ನೀವೇನಾದರೂ ಹೋರಾಟ ಮಾಡ್ತೀರಾ ಸರ್? ನಾವಲ್ಲಿ ಈಗಾಗಲೇ ತಯಾರಿ ಮಾಡ್ತಾ ಇದ್ದೀವಿ. ನಾವು ಒಂದು 500 ಜನ ಸೇರಿಸಿ ಈ ಬೆಸ್ಕಾಂ ಮುಂದೆ ಇಲ್ಲಾಂದರೆ ಫ್ರೀಡಮ್ ಪಾರ್ಕೆಲ್ಲ ಎಲ್ಲ ಒಂದು ಕಡೆ ನಾವು ಒಂದು ಪರ್ಮಿಷನ್ ತಗೊಂಡು ರೂಲ್ಸ್ ಪ್ರಕಾರ ಒಂದು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಇವ್ರು ಮಾಡೋದು. ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ಅಂದರೆ ಇವರು ಮಾಡೋಕ್ಕೇನೋ ತಯಾರಿಲ್ಲ. ಇನ್ನೂ ಏನೇನೋ ಪ್ಲ್ಯಾನ್ ನಡೀತಾ ಇದೆ, ಬೇರೆ ಪ್ಲ್ಯಾನು, EODB ಆಳು ಮೂಳು ಅಂತ ಏನೇನೋ ಕಾಂಟ್ರಾಕ್ಟ್ರಿಗೆ ತೊಂದರೆ ಕೊಡಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಬೀದಿಗಳ್ದು ಹೋರಾಟ ಮಾಡಲಿಲ್ಲ ಅಂದರೆ ನಮಗೆ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ ಸರ್. ಇಲಾಖೆಗಾಗಿರ್ಬೋದು ಅಥವಾ ಗುತ್ತಿಗೆದಾರನಿಗಾಗಿರ್ಬೋದು, ಇಬ್ಬರಿಗೂ ಅನ್ನ ಕೊಡ್ತಿರುವುದು ಗ್ರಾಹಕ ಪ್ರಭು. ಅಂದರೆ ಅವರು ವಿದ್ಯುತ್ ತಗೊಂಡ್ರೆ
ಒಂದು ಕಂಪನಿಗೆ ದುಡ್ಡು ಬರೋದು ಡೆಪಾಸಿಟ್ ಮುಖಾಂತರ ಆಗಿರ್ಬೋದು, ಅಥವಾ ಏನು ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು, ಅಥವಾ ಪ್ರತಿ ತಿಂಗಳು ಕಟ್ಟುವಂತಹ ಬಿಲ್ಲಿನ ಮುಖಾಂತರ. ಅವರು ಕೆಲಸ ಕೊಟ್ಟರೆ ಗುತ್ತಿಗೆದಾರರು ಬದುಕಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈ ಕಡೆ ಇಬ್ಬರಿಗೂ ತೊಂದರೆ ಆಗುತ್ತೆ. ಆ ಗ್ರಾಹಕನ ಉಳಿಸುವಂಥ ಕೆಲಸ ಆಗಬೇಕು. ಸರ್, ಇವಾಗ ನಿಮಗೂ ಗ್ರಾಹಕರಿಂದನೇ ಅನುಕೂಲ, ಕಂಪನಿಗೂ ಗ್ರಾಹಕರಿಂದನೇ ಅನುಕೂಲ. ನೀವು ಒಬ್ಬ ಗ್ರಾಹಕ ಪ್ರತಿನಿಧಿಯಾಗಿ ಇವ್ರು ಮಾಡ್ತಿರುವಂಥ ಈ ರೂಲ್ಸ್ಗಳು ಎಷ್ಟು ಪೂರಕ ಮತ್ತು ಗ್ರಾಹಕನಿಗೆ ಎಷ್ಟು ತೊಂದರೆ ಆಗುತ್ತೆ? ನಾವು ಈ ಗ್ರಾಹಕರ ಜೊತೆಲಿ ಇಟ್ಕೊಂಡೇ ನಾವು ಹೋರಾಟ ಮಾಡಬೇಕು. ಗ್ರಾಹಕರನ್ನ ನಾವು ಅವ್ರಿಗೆ ಹೇಳಿ ನಾವು ಅವ್ರಿಗೆ ಒಂದು ಮಾಹಿತಿ ಕೊಟ್ಟು ಅಲ್ಲ, ಇವಾಗ ಕರೆಂಟ್ ಅನ್ನೋದು ಎಸೆನ್ಷಿಯಲ್. ಇವಾಗ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಕರೆಂಟ್. ಪ್ರತಿಯೊಂದಕ್ಕೂ ಕರೆಂಟ್ ಬೇಕು, ಪ್ರತಿಯೊಬ್ಬರಿಗೂ ಕರೆಂಟ್ ಬೇಕು. ಈ ತರ ಕಾಲಮಾನದಲ್ಲಿ ಇವ್ರು ಈ ತರ ರೂಲ್ಸ್ಗಳೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಒಬ್ಬ ಗ್ರಾಹಕನಿಗೆ ಎಷ್ಟು ತೊಂದರೆ ಕೊಟ್ಟಂಗಾಗುತ್ತೆ? ಇದ್ರ ಬಗ್ಗೆ ಏನ್ ಹೇಳ್ತೀವಿ? ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಗ್ರಾಹಕರಿಗಂತೂ ಗ್ರಾಹಕರೇ ನಮ್ಮ ದೇವ್ರಿಗೆ ನಾವು ಮೋಸ ಮಾಡ್ತಾ ಇದೀವಿ. ದೇವ್ರಿಗೆ ನಾವು ಈಗ ನಾವು ಅವರಿಬ್ರು ಸೇರಿ ನಾವು ಗ್ರಾಹಕರ ಸೇವೆ ಮಾಡ್ತಾ ಇರೋದು. ನಾವೇನು ಅವರು ಬೇರೆ ಏನು ಸೇವೆ ಮಾಡ್ತಾ ಇಲ್ಲ. ಅವರಿದ್ರೆ ನಾವಿದ್ರೆ ಅವರು. ನಿಜ. ಈ ಒಂದೇ ನಾಣ್ಯ ಎರಡು ಮುಖ ಅಂದ್ರೆ ಗ್ರಾಹಕರು ಒಂದು ಮುಖ. ಗ್ರಾಹಕರಿದ್ರೆ ನಾವು, ಇಲ್ಲ ಅಂದ್ರೆ ಅವರು. ಇವು ಒನ್ ಆಫ್ ದ ಲೈಸೆನ್ಸಿ ಮಾರಾಟಕ್ಕೆ ಇಟ್ಟಿರೋದು ಇವರು. ಬೆಸ್ಕಾಂ ಇಸ್ ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಸರ್ವಿಸ್ ಓರಿಯೆಂಟೆಡ್. ಮತ್ತೆ ಇವ್ರು ಸೇವೆ ಮಾಡೋಕ್ಕೆ ಒನ್ ಆಫ್ ದ ಲೈಸೆನ್ಸಿ ಮಾರಾಟಕ್ಕೆ ಇಟ್ಟಿರೋದು ಇವ್ರು. ಅಂಗಡಿ ಇಟ್ಕೊಂಡು ಮಾರಾಟಕ್ಕೆ ಇಟ್ಕೊಂಡು ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಯಾಕೆ ಕಣ್ಣು ಮುಚ್ಕೋ ಕೂತಿದ್ರಿ ಇಷ್ಟು ವರ್ಷ? 21ನೇ ಇಸ್ವಿನಲ್ಲೇ 21ನಲ್ಲೇ ಇದು ಆರ್ಡ್ರ್ ಬಂತು. ಸಫಿಷಿಯೆಂಟ್ ಟೆಸ್ಟ್ ಬೆಂಚ್ ಇಲ್ಲ, ಸಫಿಷಿಯೆಂಟ್ ಸ್ಟಾಫ್ ಇಲ್ಲ. ಯಾವತ್ತೋ ಟೆಸ್ಟ್ ಮಾಡ್ತಾನೆ, ಯಾವತ್ತೋ ಬಂದು ಯಾವರೋ ಎಡಬ್ಲ್ಯೂ ಬಂದು ಸೈನ್ ಹಾಕಿ ಕೊಡ್ತಾರೆ. ಎಲ್ಲೋ ಸೀಲಿ ಎಲ್ಲೋ ಏನೋ ಹಾಕಿರ್ತಾರೆ. ಅದು ಇವ್ರು ಮಾಡಿರೋ ತಪ್ಪಿಗೆ ನಮ್ಮನ್ನು ಹೊಣೆ ಮಾಡಿ ನಾವು ಗ್ರಾಹಕರ ಹತ್ರ ನಾವು ಕಳ್ಳರ ಥರ ಆಗಿದ್ದೀವಿ. ಯಾಕೆ ಆಗ್ಬೇಕು? ನಾವು ದುಡ್ಡು ಕೊಟ್ಟಿದ್ದೀವಿ, ಕೊಂಡ್ಕೊಂಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ, ಹಾಕಿದ್ದೀವಿ. ಅವನೇನು ಕೊಟ್ಟ, ಅವ್ನು ಯಾರು ಎಕ್ಸಿಸ್ಟಿಂಗ್ ಏನು ವೆಂಡರ್ ಇದ್ದ ಆ ವೆಂಡರ್ ಹತ್ರನೇ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ನಾವು ತಗೊಂಡು ಹಾಕಿ ನಾವು ಟೆಸ್ಟಿಂಗ್ ಮಾಡೋಕ್ಕೆ ನಮ್ಮ ಹತ್ರ ಯಾವುದೇ ಥರ ಇಕ್ವಿಪ್ಮೆಂಟ್ ಇಲ್ಲ ಟೆಸ್ಟಿಂಗ್ ಮಾಡೋದು. ಅವ್ನು 100 kV ಕೊಟ್ಟವನ, 80 kV ಕೊಟ್ಟವನ, 70 kV ಕೊಟ್ಟ, 80 kV ಕೊಟ್ಟವನ ಗೊತ್ತಿಲ್ಲ. ಅದು ಅವರು ರೆಸ್ಪಾನ್ಸಿಬಲ್ನ ನಮ್ಮನ್ನೆಲ್ಲ ಹಾಕಿ ಸುಮ್ಮನೆ ನಮ್ಮ ಮೇಲೆ ಗೂಬೆ ಕುಣಿಸಿ ನಾವು ಈಗ ಗ್ರಾಹಕರಿಗೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ಒಟ್ಟಲ್ಲಿ ಗ್ರಾಹಕರು ಮತ್ತು ಗುತ್ತಿಗೆದಾರರು ಏನೋ ಈ ಕಬ್ಬಿನ ಜಲ್ಲೆ ಆಗಿದ್ದಾರೆ ಅಂತ ಅನ್ಬೋದು. ಹೌದು. ನಮ್ಮ ಮಧ್ಯೆ ಇಟ್ಕೊಂಡು ಇವರು ನಮ್ಮನ್ನ ರಸ ಏರ್ತಾ ಇದ್ದಾರೆ, ಆಟ ಆಡಿಸ್ತಾ ಇದ್ದಾರೆ. ಸರ್, ಥ್ಯಾಂಕ್ ಯು. ಸರ್, ಇವಾಗ ವೆಂಡರ್ ಅಪ್ರೂವಲ್ ಕೊಡೋದು ಸಂಬಂಧಪಟ್ಟಂತ ಕಂಪನಿ ಕಾರ್ಪೊರೇಟ್ ಆಫೀಸಿಂದ ಕೊಡ್ತಾರೆ. ಇವರು ಟೆಸ್ಟ್ ಬೆಂಚ್ ಅಂತಾರೆ, ಸೀಲ್ ಅಂತಾರೆ, ಇನ್ನೊಂದು ಮತ್ತೊಂದು ಅಂತಾರೆ. ಯಾಕೆ ಸರ್ ಇವರು ವೆಂಡರ್ ಅಪ್ರೂವಲ್ ಕೊಡೋದು ಯಾಕೆ? ಈ ಡ್ರಾಮಾಗಳು ಯಾಕೆ ಸರ್? ಅಲ್ಲ, ಇವರು ಏನಾಗುತ್ತೆ ಅಂದರೆ ವೆಂಡರ್ ಅಪ್ರೂವಲ್ ಕೊಡೋದು ಇವ್ರಿಗೆ ಅರ್ಥನೇ ಆಗಲ್ಲ. ಯಾಕಂದ್ರೆ ಬೀಯಿಂಗ್ ಅನ್ ಎಜುಕೇಟೆಡ್ ಅವರೆಲ್ಲ ಎಮ್ ಟೆಕ್ ಎಲ್ಲ ಮಾಡ್ಕೊಂಬಂದಿರ್ತಾರೆ. ರೈಟ್ ಐ ಟ್ರಾನ್ಸ್ಫರ್ಗೆ ವೆಂಡರ್ ಅಪ್ರೂವಲ್ ಇಲ್ಲದೆ ಇವರೆಲ್ಲ ಸರ್ವಿಸ್ ಕೊಟ್ಟರು ಎಷ್ಟು ವರ್ಷ. ವೆಂಡರ್ ಅಪ್ರೂವಲ್ ಏನಕ್ಕೆ ಬೇಕಾಗಿದೆ? ಏನಕ್ಕೆ ಬೇಕಂದ್ರೆ ವೆಂಡರ್ ಅಪ್ರೂವಲು ಇವರು ಇಲ್ಲ ನನ್ನ ಪ್ರಶ್ನೆ, ಓವರ್ ಆಲ್ ವೆಂಡರ್ ಅಪ್ರೂವಲ್ಸ್ ಪ್ರತಿಯೊಂದು ಬೋಲ್ಟ್ ನಟ್ ಸಮೇತವಾಗಿ ವೆಂಡರ್ ಅಪ್ರೂವಲ್ ಕೊಡ್ತಾ ಇದ್ದಾರೆ ಕಾರ್ಪೊರೇಟ್ ಆಫೀಸಲ್ಲಿ ಕೂತ್ಕೊಂಡು. ಅದಕ್ಕೊಂದಿಷ್ಟು ದುಡ್ಡು ಕಟ್ಟಿಸ್ಕೊಂತಾರೆ. ದುಡ್ಡಿನ ಮತ್ತೆ ಆ ಅಪ್ರೂವಲ್ ಕೊಡೋದಕ್ಕೆ ಬೇರೆ ತರ ದುಡ್ಡುಗಳು ಕಟ್ಟಿಸ್ಕೊತಾರೆ ಇವರು. ಇದನ್ನೆಲ್ಲ ಮಾಡ್ಕೊಂಡು ಈ ಸೆಂಟ್ರಲ್ ಇದೆ ಅದು ಟೆಸ್ಟ್ ಬೆಂಚ್ ಏನು? ಟೆಸ್ಟ್ ಬೆಂಚ್ ಮಾಡೋದು ಅವ್ರಿಗೆ ಏನಂದರೆ ಅವ್ರದ್ದು ಸ್ಪೆಸಿಫಿಕೇಶನ್ ಪ್ರಕಾರ ಕರೆಂಟು ಪೋಲಿಂಗ್ ಆಗಬಾರ್ದು ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಎನರ್ಜಿ ಲಾಸ್ ಆಗಬಾರ್ದು ಅಂದ್ಬಿಟ್ಟು. ಎನರ್ಜಿ ಲಾಸ್ ಆಗಬಾರ್ದು ಜವಾಬ್ದಾರಿ ಯಾರ್ದಾಗುತ್ತೆ? ಬೆಸ್ಕಾಮ್ ಅವ್ರ ಜವಾಬ್ದಾರಿ ಆಗ್ತದೆ. ನೀವೊಂದು ಸಿಸ್ಟಮ್ ಬೆಂಚ್ ಟೆಸ್ಟ್ ಅಂತ ನೀವೆಲ್ಲ ಡಿವಿಷನಲ್ಲಿ ಮಾಡ್ಕೊಂಡಿದ್ರ, ನೀವು ಅದನ್ನು ಟ್ರಾನ್ಸ್ಫಾರ್ಮರ್ ಕಂಪನಿಯವ್ರು ಹೇಳ್ಬೇಕು. ಅವನು ಬರೋವಾಗ ಟ್ರಾನ್ಸ್ಫಾರ್ಮರ್ ಕೊಡೋವಾಗ ಟೆಸ್ಟ್ ಮಾಡಿ ಅವ್ನು ನಮ್ಗೆ ಕೊಡಬೇಕಾಗುತ್ತೆ. ನಾವು ಹೋಗಿ ಟೆಸ್ಟ್ ಮಾಡ್ಕೊಂಡು ಬರೋಕ್ಕಾಗುತ್ತಾ? ಅವ್ನು ನಮ್ಮ ಮೇಲೆ ಟ್ರಾನ್ಸ್ಫಾರ್ಮರ್ ಸಪ್ಲೈ ಮಾಡ್ತಾರೆ. ನೀವು ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕಂಪನಿ ಮೇಲೆ ಫೈಲ್ ಮಾಡಿರಿ ಕೇಸು. ಅವ್ನು ಯಾವನ್ ತಪ್ಪು ಮಾಡಿದ್ರೆ ಅವ್ನ ಮೇಲೆ ಬ್ಲ್ಯಾಕ್ ಲಿಸ್ಟ್ ಮಾಡಿ. DT ಅವ್ರಿಗೆ ಹೇಳ್ತಾ ಇರೋದು, ನೀವು ಅವ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿ. ಅದು ಬಿಟ್ಬಿಟ್ಟು ಏನೋ ಬೂಟಾಡಿಗೆ ತೋರಿಸ್ತಾ ಇದ್ದೀರಾ. ಹೆಂಗೆ ಬೂಟಾಡಿಗೆ ತೋರಿಸ್ತಾ ಅಂದ್ರೆ ಇದು ಮಗು ಬಂತು, ಹುಳಿ ಬಂತು ಹೇಳ್ತಾ ಇದ್ರು. ಒಂದು ವಾರದ 3 ತಿಂಗಳಿಂದ ಹೇಳ್ತಾ ಇದ್ರ. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತುಂಬ ಸೀರಿಯಸ್ ಆಗುತ್ತೆ ವಿಷಯ ಇದು. ಇಡೀ ರಾಜ್ಯ ಮಟ್ಟದಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದ ಗ್ರಾಹಕಗಳಿಂದ ಪ್ರತಿಯೊಂದು ಸರ್ಕಾರ ಮಟ್ಟದಲ್ಲಿ ದೊಡ್ಡ ಹೋರಾಟ ಆಗುತ್ತೆ. ಇದರಲ್ಲಿ ಎಷ್ಟು DT ಆಗಲಿ CGM ಆಗಲಿ ಯಾರು ಇದರಲ್ಲಿ ಸಸ್ಪೆಂಡ್ ಆಗ್ತೀರಾ ನೋಡ್ಕೊಳ್ಳಿ. ನಿಮಗೆ ಇದನ್ನು ನಾವು ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ. ಇದು ಲಾಸ್ಟ್ ವಾರ್ನಿಂಗ್ ನಿಮ್ಗೆ ಕೊಡ್ತಾರೆ. ಇದಕ್ಕೆ ಮೇಲೆ ನಾವು ಮತ್ತೆ ನಿಮ್ಮ ಹತ್ರ ಬಂದು ಬಿಷ್ದವ್ರ ಥರ ಬಂದು ನಿಮ್ಮ ಆಫೀಸಲ್ಲಿ ನಿಮ್ಮ ಕಚೇರಿ ಮುಂದೆ ಬಂದು ನಿಂತ್ಕೊಂಡು ಬೇಡಕ್ಕಂತ ಆಗಲ್ಲ. ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಅದಕ್ಕೇನು ಎಷ್ಟು ಕಂಪನಿಗೆ ನೀವು ಮೋಸ ಮಾಡಿದರೆ, ಎಷ್ಟು ಕಂಪನಿಗೆ ನೀವು ಎನರ್ಜಿ ಲಾಸ್ ಮಾಡಿದ್ರೆ ಅದ್ರ ಫುಲ್ ಟೇಬಲ್ ತಗೊಳ್ತೀವಿ. ಎಷ್ಟು ಕೋಟಿ ಲಾಸ್ ಆಗಿದೆ ಅಂತ DT ಕಟ್ಕೊಡ್ಬೇಕು ಅಥವಾ CGM ಕಟ್ಕೊಡ್ಬೇಕು. ಹಿಂದೆ ಇರಲಿ ಮುಂದೆ ಇರಲಿ ಯಾರಿದ್ರು ಅವ್ರು ಕಟ್ಕೊಡ್ಬೇಕಾಗುತ್ತೆ. ಸರ್, 2012ರಿಂದ ಬಲ್ಕ್ ಟೆಂಡರ್ ಅಂತ ಕರೆದ್ರು. RC ಗುತ್ತಿಗೆದಾರರು
ಗುತ್ತಿಗೆದಾರರು ಅಂತ ಕರೆದ್ರು. ಬಹುಕೋಟಿ ಗುತ್ತಿಗೆದಾರರನ್ನ ಇವರೇ ಇಂಟ್ರೊಡ್ಯೂಸ್ ಮಾಡಿದ್ರು. ಏನು ಕಟ್ ಪೀಸ್ ಆಗಿ ಕೆಲಸ ಮಾಡ್ತಿದ್ದಂತಹ ಬಡ ಗುತ್ತಿಗೆದಾರರ ಹೊಟ್ಟೆ ಮೇಲೆ ಹೊಡೆದು ಬಲ್ಕ್ ಕಾಂಟ್ರಾಕ್ಟ್ ಮಾಡಿ ಅವ್ರಿಗೆ ಸಾವಿರಾರು ಕೋಟಿಯಷ್ಟು ಟೆಂಡರ್ಗಳನ್ನ ಕೊಟ್ಟು ಅವ್ರನ್ನ ಕರ್ಕೊಂಬಂದ್ರು. ಸರ್, ಅವರೇ ಒಂದಿಷ್ಟು ವಿಜಯ್ ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ವಿಜಯ್ ವಿದ್ಯುತ್ ಆಗಿರ್ಬೋದು, ಬೇರೆ ಬೇರೆ ಕಂಪನಿಗಳ ಮುಖಾಂತರ ಇವರೇ ಪರ್ಚೇಸ್ ಮಾಡಿ ಹಾಕಿದಂಥ ಟ್ರಾನ್ಸ್ಫಾರ್ಮರ್ಗಳು ಇವತ್ತು ಆಯಿಲ್ ಲೀಕ್ ಆಗ್ತಾ ಇದೆ, ಫ್ಲಕ್ಚುಯೇಷನ್ ಆಗ್ತಾ ಇದೆ, ಹಲವಾರು ಸಮಸ್ಯೆಗಳು ಪ್ರಾಬ್ಲಮ್ ಆಗ್ತಾ ಇದೆ. ಅವು ಇವಾಗ ಇವ್ರದ್ದು ಚೆಕ್ ಮಾಡಿದ್ರೆ ಇವ್ರದ್ದು ಆ ರೇಷಿಯೋ ಬರುತ್ತೆ ಅಂತೀರಾ? ಇಲ್ಲ, ಅಲ್ಲಲ್ಲ, ಇದು ಏನಾಗುತ್ತೆ ಅಂದರೆ ರೇಷೋ ಇವ್ರಿಗೆ ನಾಚಿಕೆ ಆಗಬೇಕು. ಕನ್ಸ್ಯೂಮರ್ ಮೇಲೆ ಪ್ರತಿಯೊಂದು ರೇಷೋ ಕೇಳ್ತಾರಲ್ಲ, ಇವ್ರು ರೋಡಲ್ಲಿ ನೋಡಿ, ಬೀದಿಯಲ್ಲಿ ನೋಡಿ, ಟ್ರಾನ್ಸ್ಫಾರ್ಮರ್ಗಳು ಒಂದು ಟ್ರಾನ್ಸ್ಫಾರ್ಮರು ಕರೆಕ್ಟಾಗಿ ಇವ್ರು ಮೇಂಟೈನ್ ಮಾಡಿದಾರಾ? ಪ್ರತಿ ವರ್ಷ AMC ಅಂತ ಮೇಂಟೆನೆನ್ಸ್ ಮಾಡಿ ಆಯಿಲ್ ಟ್ರಾನ್ಸ್ಫಾರ್ಮರ್ ಇರೋದೆಲ್ಲ ಆಯಿಲ್ನೇ ಇರೋದು, ಡ್ರೈ ಟೈಪ್ ಕಡಿಮೆ. ಆಯಿಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಇವ್ರು ಕಡಿಮೆ ಅಲ್ಲ, ಇಲ್ವೇ ಇಲ್ಲ. ಇಲ್ಲ, ಡ್ರೈ ಟೈಪ್ ಇಲ್ಲ ಬಿಡಿ, ಅವ್ರದ್ದು ಹಾಕೋದಿಲ್ಲ ಬಿಡಿ. ಎಲ್ಲ ಇವ್ರದೆಲ್ಲ ಮೇನ್ ರೋಡಲ್ಲಿ ಇರೋ ಕಂಬಗಳೇ ಟ್ರಾನ್ಸ್ಫಾರ್ಮರ್ಗಳೇ. ಈ ಟ್ರಾನ್ಸ್ಫಾರ್ಮರ್ ಆಯಿಲ್ ಟೈಪ್ ಅವ್ರು ಎಷ್ಟು ಆಯಿಲ್ ಹಾಕಿ ಯಾವ್ದಾದ್ರು ಮೇಂಟೈನ್ ಮಾಡಿದ್ದಾರೆ. ಮೊನ್ನೆ ನೀವು ನೋಡಿದ್ರಲ್ಲ, ಇದರಲ್ಲಿ ಸುಟ್ಟೋಯ್ತಲ್ಲ ಟ್ರಾನ್ಸ್ಫಾರ್ಮರ್, ಒಬ್ಬರು ಪ್ರಾಣವೇ ಆಗ್ಬಿಡ್ತು. ಅಂಥ ಮೇಂಟೆನೆನ್ಸ್ ಇಟ್ಕೊಂಡಿರೋ ಈ ಕಂಪನಿ ಕನ್ಸ್ಯೂಮರ್ ಮೇಲೆ ಮಾತ್ರ 5 ಸ್ಟಾರ್ ಹಾಕ್ತೀವಿ, ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಇದಕ್ಕೆ ನಾವು ಹೊಂದ್ಕೊಳ್ತೀವಿ. ಮತ್ತು ಅದಕ್ಕೆ ಕಾಲಾವಕಾಶ ನೀವು ಕೊಟ್ಟಿದ್ರ, ಏನು 1-7 ನೀವು ಕೊಟ್ಟಿದ್ರ, ಅಲ್ಲಿವರೆಗೂ ಕಟ್ ಆಫ್ ಡೇಟ್ ನೀವು ಕೊಟ್ಟಿದ್ರ, ಅದುವರೆಗೂ ಸರ್ವಿಸ್ ಏನಿದೆ ಅದು ಮಾಡಿ, ಬೆಂಚ್ ಟೆಸ್ಟ್ ಒಂದು ಸಾಕೋದಕ್ಕೆ. ಅದಕ್ಕೆ ಮತ್ತೆ ತಾಲಿ ಕಟ್ಟಿ ಅಂತ ಹೇಳ್ಬೇಡಿ, ಮತ್ತೆ ತಾಲಿ ಕಟ್ಟೋಕ್ಕಾಗಲ್ಲ. ಒಂದು ಡೈವರ್ಸ್ ಕೊಟ್ಬಿಟ್ಟು ಮಾಡಬೇಕು. ಈಗ ಅದೇ ತಾಲಿ ಕಟ್ಟಿದ್ರೆ ಕಾನೂನು ಪ್ರಕಾರ ವಿರೋಧ ಆಗುತ್ತೆ, ಜೈಲ್ಗೆ ಹಾಕ್ತಾರೆ. 2ನೇ ತಾಲಿ ಕಟ್ಟಿದ್ರೆ ಒಂದು ಡೈವರ್ಸ್ ಮಾಡಬೇಕಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಡೈವರ್ಸ್ ಅಂದರೆ ಹಳೇದು ಕ್ಯಾನ್ಸಲ್ ಮಾಡಿ ಹೊಸ ತಾಲಿ ಕಟ್ಟೋಣ, ಹಳೇದು ಇಟ್ಕೊಂಡು ಹೊಸದು ತಾಲಿ ಕಟ್ಟಿ ಹಳೇದು ಮಾಡೋಕ್ಕಾಗಲ್ಲ. ಇದು ಇಷ್ಟೇ ನಮ್ಮ ಮಾತು, ನಾವು ಜಾಸ್ತಿ ಹೇಳೋಕ್ಕಾಗಲ್ಲ. ಇನ್ಮೇಲೆ ನಿಮ್ಮ ಕಾನೂನು ಪ್ರಕಾರ ನಿಮ್ಗೆ ಹೋರಾಟ ಮಾಡ್ತೀವಿ. ಯಾರು ವೆಂಡರು ಸಪ್ಲೈ ಕೊಟ್ಟಿದ್ದಾರೆ ಆ ವೆಂಡರು ಇವ್ರಿಗೂ ಸ್ಟೋರ್ಗೆ ಅವರೇ ಅದೇ ವೆಂಡರು ಸಪ್ಲೈ ಕೊಟ್ಟಿರೋದು. ಆ ವೆಂಡರ್ನು ತಗೊಂಡಿರೋ ವೆಂಡರ್ ಹತ್ರನೂ ಇವ್ರ ಬೆಂಚಲ್ಲಿ ಟೆಸ್ಟ್ ಆಗಿಲ್ಲ ಯಾವ ಟ್ರಾನ್ಸ್ಫಾರ್ಮರ್ಗೆ. ನಮ್ಮ ಕನ್ಸ್ಯೂಮರ್ಗೆ ಏನು ಕೊಟ್ಟವ್ರೆ, ಇವ್ರು ಸ್ಟೋರ್ಗೇನು ಸಪ್ಲೈ ಮಾಡೋರೆ ಸೇಮ್ ವೆಂಡರ್ಸೇ, ಎಲ್ಲ ಸೇಮ್ ವೆಂಡರ್ಸು, ಅದು ಚೆಕ್ ಮಾಡಲಿಲ್ಲ. ಇದಾಗಿತ್ತು ಜಾನ್ ಅವ್ರದ್ದು ಮತ್ತು ಶಿವರಾಜ್ ಅವರ ಮಾತು. ಒಟ್ಟಾರೆಯಾಗಿ ಜಾನ್ ಅವರು ಹೇಳೋರ ಪ್ರಕಾರ ಒಂದು ಹೆಂಡ್ತಿನ ಕಟ್ಕೊಂಡ ಮೇಲೆ ಭಾರತದ ಸಂವಿಧಾನದ ಪ್ರಕಾರ ಆ ಹೆಣ್ಣಿಗೆ ಡೈವರ್ಸ್ ಕೊಟ್ಟು ಹೊಸ ಮದುವೆ ಮಾಡ್ಕೋಬೇಕಾಗ್ಲಿ, ಇವರು ಆ ಹೆಂಡ್ತಿ ಇರುವಾಗಲೇ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ತಪ್ಪಾಗುತ್ತೆ, ಕಾನೂನು ಹೋರಾಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವರೇ ಕೆಲಸ ಮಾಡಿಸಿದಂಥ, ಇವರೇ ಸಾವಿರಾರು ಕೋಟಿ ಹಣವನ್ನು ರಿಲೀಸ್ ಮಾಡಿಸಿದಂಥ ಬಹುಕೋಟಿ ಗುತ್ತಿಗೆದಾರ ಇವತ್ತು ಕೆಲಸ ಮಾಡ್ಕೊಂಡು MLA ಆಗೋದಾ? ಆದರೆ ಇವ್ರು ಮಾತ್ರ ಗ್ರಾಹಕರು ಬಂದು ಕರೆಂಟ್ ಬೇಕು ಸ್ವಾಮಿ ಅಂದಾಗ ನೂರಾರು ಕಾನೂನುಗಳನ್ನ ಅವರ ಹೆಗಲ ಮೇಲೆ ಗನ್ನಿಟ್ಟು ಶೂಟ್ ಮಾಡುವಂಥ ಕೆಲಸಗಳನ್ನ ಕಂಪನಿಯವರು ಮಾಡ್ತಾ ಇದ್ದಾರೆ. ಇದು ದಯವಿಟ್ಟು ಆಗಬಾರ್ದು. ನೀವು ಸರ್ವಿಸ್ ಓರಿಯೆಂಟೆಡ್ ಕಂಪನಿ, ನೀವು ಒಂದು ವಿದ್ಯುತ್ತನ್ನ ಮಾರಾಟಕ್ಕೆ ಇಟ್ಟಂತಹ ಒಂದು ಅಂಗಡಿ, ಆ ಕೆಲಸ ಮಾತ್ರ ಮಾಡಿ ಬರುವಂಥ ಗ್ರಾಹಕರಿಗೆ ಕರೆಂಟ್ ಕೊಡಿ. ಯಾಕಂದರೆ ಇವತ್ತು ವಿದ್ಯುತ್ ಅನ್ನೋದು ಪ್ರತಿಯೊಬ್ಬರ ಅತಿ ಅವಶ್ಯಕ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಒಂದು. ಅಂತಹ ಒಂದು ಕರೆಂಟ್ ಕೊಡೋದಕ್ಕೆ ನೂರಾರು ಕಾನೂನುಗಳು, ನೂರಾರು ಕಟ್ಟುಪಾಡುಗಳನ್ನೆಲ್ಲ ಮಾಡಿ ಆ ಒಂದು ಅನ್ನದಾತನಿಗೆ ಎಣಗಿಸ್ಬೇಡಿ ಅಂತ ಹೇಳ್ತಾ ಈ ನನ್ನ ಮಾತನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ.